ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಸೀಸ್ನಲ್ ತರಕಾರಿ ಅಂತೀವಿ. ಈ ಈ ಒಂದು ಕಾಲದಲ್ಲಿ ಮೇ ಜೂನಲ್ಲಿ ಬಿತ್ತನೆ ಮಾಡತಕ್ಕಂತಹ ಈ ಒಂದು ಗೋರಿಕಾಯನ್ನು ರೈನ್ ಫೆಡ್ಗೂ ಬೆಳೀತಾರೆ. ಇದರಲ್ಲಿ ರೆಸಿಸ್ಟೆಂಟ್ ಪವರ್ ಜಾಸ್ತಿ ಇರ್ತದೆ. ಇನ್ಸೆಕ್ಟು, ಪೆಸ್ಟು ಇವೆಲ್ಲ ಇದರ ಹತ್ರಕ್ಕೆ ಬರಲ್ಲ. ಈ ಒಂದು ಗೋರಿಕಾಯನ್ನು ಪಲ್ಯ, ಸಾಂಬಾರು ಇತ್ಯಾದಿಗಳನ್ನು ತಯಾರಿಸ್ತಾರೆ. ಇದು ಸೇವನೆ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಒಳ್ಳೆಯದು. ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಇವೆಲ್ಲ ಸಾರು ಮಾಡಿದ್ರೆ ಅನ್ನಕ್ಕೆ ಇದಕ್ಕೆ ಯೂಸ್ ಆಗುತ್ತೆ. ಇದರಲ್ಲಿ ಏನಪ್ಪ ಅಂದರೆ, ಇದರಲ್ಲಿ ಅತಿ ಹೆಚ್ಚು ಸುಣ್ಣಾಂಶ ಅಂದರೆ ಕ್ಯಾಲ್ಸಿಯಂ ಜಾಸ್ತಿ ಇದರಲ್ಲಿ ಅಡಕವಾಗಿದೆ. ಈ ಕ್ಯಾಲ್ಸಿಯಂ ಅಂದರೆ ಬೇರೆ ಬೇರೆ ಈ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬಂದಾಗ ಬೋನ್ ನ್ಯಾರೋ ಅಲ್ಲಿ ತೊಂದರೆ ಆಗೋದು, ರಕ್ತ ಕಡಿಮೆ ಆಗೋದು, ಇವೆಲ್ಲ ತೊಂದರೆಗಳಾಗ್ತವೆ. ಈ ತೊಂದರೆಗಳನ್ನು ನ್ಯಾಚುರಲ್ಲಾಗಿ ನಿವಾರಣೆ ಮಾಡ್ಕೋಬೇಕಂದ್ರೆ ಈ ಗೋರಿಕಾಯನ್ನು ಸೇವನೆ ಮಾಡಬೇಕು. ಈಗ ಸೂಕ್ತ ಕಾಲ, ಯಾಕಂದರೆ ಎಲ್ಲರೂ ಯಾವಾಗಂದ್ರೆ ಬೆಳೀತಾರೆ, ಅದು ಅಷ್ಟು ಸಮಂಜಸವಲ್ಲ. ಇದು ಸೂಕ್ತ ಕಾಲ. ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡೋದ್ರಿಂದ ನಮಗೆಷ್ಟು ಅನುಕೂಲಕರ. ಈ ವಿಟಮಿನ್ ಸಿ ಎಂಬುದು ಜಾಸ್ತಿ ಇದರಲ್ಲಿ ಅಡಕವಾಗಿರ್ತದೆ. ಇದು ಅನೇಕ ರೀತಿಯ ನಮಗೆ ಒಳ್ಳೆಯದಾಗುತ್ತೆ. ಮೂಳೆ ಗಟ್ಟಿಗೆ ಹಾಕುತ್ತೆ. ಹಲ್ಲುಗಳಿಗೂ ಪ್ರತಿಯೊಂದಕ್ಕೂ ಇದು ದಿವ್ಯ ಔಷಧಿ ಆಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಸೇವನೆ ಮಾಡೋದು ಬಹಳ ಒಳ್ಳೆಯದು. ಕಾರಣ ಇದರಲ್ಲಿ ಅಷ್ಟು ನ್ಯಾಚುರಲ್ ವಿಟಮಿನ್ ಸಿ ಅಡಕವಾಗಿದೆ. ಪ್ರತಿಯೊಂದಕ್ಕೂ ಒಳ್ಳೆಯದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನೋಡಿ, ಎಲ್ಲರೂ ಇಷ್ಟಪಡಿ. ನಮಸ್ಕಾರ ಸ್ನೇಹಿತರೆ.